1888 ಇದು ಸೌರವ್ ಶುಕ್ಲಾ ಅವರು ಡೈರೆಕ್ಟ್ ಮಾಡಿರುವಂತಹ ಕನ್ನಡ ಚಿತ್ರ. ಇದು ದಾದಾ ಸಾಹೇಬ್ ಫಾಲ್ಕೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಸ್ಕ್ರೀನ್ ಆಗಿದೆ. 20th ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ನಲ್ಲೂ ಸ್ಕ್ರೀನ್ ಆಗಿದೆ. ಹಾಗೆ 48ಕ್ಕೂ ಹೆಚ್ಚು ಅವಾರ್ಡ್ಗಳನ್ನು ಪಡ್ಕೊಂಡಿದೆ. ಅಂಡ್ ಈಗ ಸಿನಿ ಬಜಾರ್ ಅನ್ನೋ ಆಪ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಇದು ಪ್ಲೇಸ್ ಆಗಿರೋದು ಡಿಮಾನಿಟೈಸೇಷನ್ ಆಯ್ತಲ್ಲ ಆ ವರ್ಷದಲ್ಲಿ. ಅಲ್ಲಿ ಸಂಧ್ಯಾ ಶೆಟ್ಟಿ ಅನ್ನೋ ಆಕ್ಟರ್ಸ್ ಇರ್ತಾರೆ. ಅವರ ಹತ್ರ ತುಂಬಾ ಹಣ ಇರುತ್ತೆ. ಅವರು ಮುಂದೆ ಪೊಲಿಟಿಕ್ಸ್ಗೆ ಎಂಟ್ರಿ ಕೊಡಬೇಕು ಅಂತ ಅನ್ಕೊಳ್ತಾ ಇರ್ತಾರೆ. ಬಟ್ ಅಂತ ಸಂದರ್ಭದಲ್ಲಿ ನೋಟ್ ಬ್ಯಾನ್ ಆಗುತ್ತೆ. ಅಂಡ್ ಎಲ್ಲ ರೀತಿ ಇಷ್ಟು ಹಣವನ್ನ ಕನ್ವರ್ಟ್ ಮಾಡ್ಕೊಳ್ಳೋದಕ್ಕೆ ಹೊಸ ನೋಟುಗಳಲ್ಲಿ ಪಡ್ಕೊಳ್ಳೋದಕ್ಕೆ ಅವರಿಗೂ ಕಷ್ಟ ಆಗುತ್ತೆ. ಸೊ ಆ ಪಾತ್ರ ತನ್ನ ಹತ್ರ ಇರುವಂತಹ ಹಣವನ್ನ ಬದಲು ಮಾಡ್ಕೊಂಡ್ರೆ ಆ ಪ್ರೊಸೆಸ್ ಅಲ್ಲಿ ಏನೇನಾಯ್ತು ಅಂಡ್ ಇದರ ಜೊತೆ ಇನ್ನ ಎಷ್ಟು ಪಾತ್ರಗಳು ಇಲ್ಲಿವೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೊಳ್ಬೇಕು. ಇದರ ಪಾಸಿಟಿವ್ಸ್ ಬಗ್ಗೆ ಮಾತನಾಡೋದಾದ್ರೆ ಇದರ ಸೆಕೆಂಡ್ ಹಾಫ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಆಗಲೇ ಹೇಳಿದ ಹಾಗೆ ಸಿನಿಮಾ 2016ರಲ್ಲಿ ಪ್ಲೇಸ್ ಆಗಿದೆ. ಡಿಮಾನಿಟೈಸೇಷನ್ ಆದಾಗ ಈಗಿನ ಮಟ್ಟಿಗೆ ಈ ಕಾನ್ಸೆಪ್ಟ್ ಓಲ್ಡ್ ಆಯಿತು ಅಂತ ಅನ್ಸಿದ್ರು ಕೂಡ ಅದು ಬರ್ತಾ ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಆಲ್ ಟುಗೆದರ್ ಒಂದು ಡಿಫರೆಂಟ್ ಫಿಲ್ಮ್ ನೋಡ್ತಾ ಇದೀವ ಅನ್ನೋ ಥರದ ಫೀಲ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಮೊದಲ ಅರ್ಥ ಕೊಟ್ಟಂತ ಎಕ್ಸ್ಪೀರಿಯನ್ಸ್ ಇಂದಾನು ಇರಬಹುದು. ಬಟ್ ಅಲ್ಲಿ ಆ ಭಾಗದಲ್ಲಿ ಇದು ಇಷ್ಟು ಬಜೆಟ್ ನಲ್ಲಿ ಪ್ರೊಡ್ಯೂಸ್ ಆಗಿದೆ, ಮೇಕಿಂಗ್ ಹೀಗಿದೆ ಅನ್ನೋದೆಲ್ಲ ಹಿಂದೆ ಹೋಗಿ ಆಕ್ಚುಲ್ ಪ್ಲಾಟ್ ಮೇಲೆ ಕಾನ್ಸಂಟ್ರೇಷನ್ ಹೋಯಿತು. ಅಂಡ್ ಅದು ಒಂದು ಇಂಟ್ರೆಸ್ಟ್ ಅನ್ನು ಕೂಡ ಹುಟ್ಟಿಸ್ತು. ಸೊ ಆ ಪೋರ್ಷನ್ ಅಲ್ಲಿ ಒಂದು ಇನ್ವೆಸ್ಟಿಗೇಷನ್ ಇಂಟ್ರೊಡ್ಯೂಸ್ ಮಾಡಿಸಿ ಇರುವಂತಹ ಟ್ವಿಸ್ಟ್ ಗಳನ್ನ ತಂದು ನಂತರ ಅದೇ ಸ್ಪೀಡ್ ಅಲ್ಲಿ ಒಂದು 40 ನಿಮಿಷ ಸಿನಿಮಾನ ಮುಂದೆ ತಗೊಂಡು ಹೋಗಿದ್ದಾರೆ. ಅಂಡ್ ಅದು ಸಿನಿಮಾದ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ನಲ್ಲಿ ಒಂದಷ್ಟು ವ್ಯಾಲ್ಯೂನ ಆಡ್ ಮಾಡಿದೆ ಅಂತ ಹೇಳ್ಬೋದು. ಇನ್ನು ಪರ್ಫಾರ್ಮೆನ್ಸಸ್ ನಲ್ಲೂ ಅಷ್ಟೇ ಅಲ್ಲಿ ತನಕ ಒಂದು ಥರದ ಕ್ಯಾರೆಕ್ಟರ್ಗಳು ಅಂತ ಅನಿಸ್ತಾ ಇದ್ದದ್ದು ನಂತರ ಅವುಗಳ ರೈಟಿಂಗ್ ಅಲ್ಲಿ ಆಗಲಿ ಅಥವಾ ಅದನ್ನ ಪೋರ್ಟ್ರೇ ಮಾಡಿದ ವಿಧಾನದಲ್ಲಿ ಆಗಲಿ ಒಂದು ಬೇರೆ ರೀತಿಯ ಒಂದು ಭಾವನೆಯನ್ನ ತರತ್ವೆ ಆಶ್ಚರ್ಯಗೊಳಿಸಿದ್ವು ಕೂಡ. ಇನ್ನು ಟೆಕ್ನಿಕಲಿ ಈ ಸಿನಿಮಾವನ್ನ ಅತಿ ಕಮ್ಮಿ ಅಂಡ್ ಅರೌಂಡ್ 4 ಜನರನ್ನ ಮಾತ್ರ ಸೇರಿಸಿಕೊಂಡು ಶೂಟ್ ಮಾಡಿರುವಂತಹ ಚಿತ್ರ ಅಂತೆ. ಬಟ್ ಅದರಲ್ಲಿ ಆ ಕಾರ್ ಚೇಸ್ ಸೀಕ್ವೆನ್ಸ್ ಹಾಗೆ ಕಾರ್ಗೆ ಸಂಬಂಧಪಟ್ಟಂತ ಒಂದಷ್ಟು ಸೀಕ್ವೆನ್ಸ್ ಗಳನ್ನ ಚೆನ್ನಾಗಿ ತೆಗೆದಿದ್ದಾರೆ ಅಂತ ಅನಿಸ್ತು. ಇನ್ನು ಇದರ ನೆಗೆಟಿವ್ಸ್ ಕಡೆ ಬರೋದಾದ್ರೆ ಸಿನಿಮಾ ತುಂಬಾನೇ ಟೈಮ್ ತಗೊಳ್ತು ಅಂತ ಅನಿಸ್ತು ಆಕ್ಚುಲ್ ಪ್ಲಾಟ್ಗೆ ಹೋಗೋದಕ್ಕೆ. ಸ್ಪೆಷಲಿ ಓವರ್ ಆಲ್ ಆ ಮೊದಲ ಅರ್ಧ ಇಡೀ ಬರೀ ಎಸ್ಟಾಬ್ಲಿಷ್ಮೆಂಟ್ಗೆ ಬಳಸ್ಕೊಂಡಿದ್ದಾರೆ. ಅದಕ್ಕೆ ಅಲ್ಲಿ ನೀವೇ ಇನ್ವೆಸ್ಟ್ ಆಗಬೇಕಾಗುತ್ತೆ. ಪಾತ್ರಗಳಾಗಲಿ ಅಥವಾ ಅವರ ಗುರಿ ಆಗಲಿ ಆಕ್ಚುಲ್ ಕಥೆ ಎಲ್ಲಿಗೆ ನಡೀತಾ ಇದೆ ಏನು ಡೆಸ್ಟಿನೇಷನ್ ಅನ್ನೋದಕ್ಕೆ ಅಷ್ಟು ಉತ್ತರಗಳು ಸಿಗ್ತಾ ಇರಲ್ಲ ಅಲ್ಲಿ. ನಡೆಯೋ ಕನ್ವರ್ಸೇಷನ್ಸ್ ಕೂಡ ತುಂಬಾ ಸ್ಲೋ ಅಂತ ಅನಿಸ್ತವೆ. ಅಲ್ಲಿ ಇಂಪ್ಯಾಕ್ಟ್ಫುಲ್ ಆದ ಡೈಲಾಗ್ಸ್ ಆಗಲಿ ಅಥವಾ ಒಂದು ಸೀಕ್ವೆನ್ಸ್ ಆಗಲಿ ಇರಲಿಲ್ಲ. ಒಂದು ಸಂದರ್ಭದ ನಂತರ ಈಗ ಓಪನ್ ಆಗುತ್ತೆ ಅಂತ ಅನ್ಸುತ್ತೆ. ಬಟ್ ನಂತರ ಕೂಡ ಆ ಕಾರ್ನ ಜರ್ನಿ ರೀತಿನೇ ಸುಮ್ಮನೆ ಮುಂದೆ ಹೋಗ್ತಾ ಇರುತ್ತೆ. ಮೊದಲೇ ಹೇಳಿದ ಹಾಗೆ ಎರಡನೇ ಅರ್ಥದಲ್ಲಿ ಎಲ್ಲವನ್ನ ವಾಪಸ್ ತಗೊಂಡ್ರು ಕೂಡ ಇಷ್ಟು ಸಮಯ ಸ್ಕ್ರೀನ್ ಪ್ಲೇ ಇನ್ನ ಫಾಸ್ಟ್ ಆಗಬೇಕಾಗಿತ್ತು ಅಂಡ್ ಒಂದಷ್ಟು ಇಂಟ್ರೆಸ್ಟಿಂಗ್ ಮೂಮೆಂಟ್ಸ್ ನ ಕ್ರಿಯೇಟ್ ಮಾಡಬೇಕಿತ್ತು ಅಂತ ಅನಿಸ್ತು. ಇವನ್ ನಂತರ ಕೂಡ ಒಂದಷ್ಟಕ್ಕೆ ಅಂತ ಸ್ಯಾಟಿಸ್ಫೈಂಗ್ ಕ್ಲೋಜರ್ ಸಿಗಲಿಲ್ಲ ಅಂತ ಅನಿಸ್ತು. ಓವರ್ ಆಲ್ ಆಗಿ ಅವರು ಒಂದು ಭಾಗವನ್ನ ಟ್ರೀಟ್ ಮಾಡಿದ ರೀತಿನೇ ಅದೇ ಪೇಸ್ ಅಲ್ಲೇ ಇಡೀ ಸಿನಿಮಾ ಇದ್ದಿದ್ರೆ ಇದು ಕೊಟ್ಟಂತ ಎಕ್ಸ್ಪೀರಿಯನ್ಸ್ ಇನ್ನ ಬೆಟರ್ ಆಗಿರೋದು. ಹಾಗೆ ಇಡೀ ಸಿನಿಮಾ ಕೂಡ ಇನ್ನ ಬೆಟರ್ ಅನಿಸಿರೋದು ಅಂತ ಅನಿಸ್ತು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಇದೊಂದು ಇಂಟ್ರೆಸ್ಟಿಂಗ್ ಅಟೆಂಪ್ಟ್ ಸ್ಪೆಷಲಿ ಈ ಡಿಮಾನಿಟೈಸೇಷನ್ ಅನ್ನೋ ಕಾನ್ಸೆಪ್ಟ್ ನ ಸುತ್ತ. ಹಾಗೆ ಇವರು ಅತಿ ಕಮ್ಮಿ ಬಜೆಟ್ ನಲ್ಲಿ ಕಮ್ಮಿ ಜನಗಳನ್ನ ಇಟ್ಕೊಂಡು ಈ ಲೆವೆಲ್ ನ ಪ್ರಾಡಕ್ಟ್ ನ ತಂದಿದ್ದಾರೆ. ಬಟ್ ಸಿನಿಮಾ ನೋಡೋದಕ್ಕೆ ತುಂಬಾ ತಾಳ್ಮೆ ಬೇಕಾಗುತ್ತೆ ಆಕ್ಚುಲ್ ವಿಷಯಕ್ಕೆ ಹೋಗೋದಕ್ಕೆ. ನಂತರ ಅದನ್ನ ಓಪನ್ ಮಾಡೋದಕ್ಕೂ ಕೂಡ ಸಿನಿಮಾ ತನ್ನದೇ ಆದ ಟೈಮ್ ನ ತಗೊಳ್ತು ಅಂತ ಹೇಳ್ತೀನಿ. ಸೊ ಸಿನಿಮಾ ಬಜಾರ್ ಅನ್ನೋ ಆಪ್ ನಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಇಂಟ್ರೆಸ್ಟ್ ಇದ್ರೆ ನೀವು ಟ್ರೈ ಮಾಡಬಹುದು ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಆಸ್ ಯೂಶುವಲ್ ಮತ್ತೆ ಸಿಗೋಣ.